ಇನ್ನು ಕರ್ನಾಟಕದ ಬೋರ್ಡ್ ಪರೀಕ್ಷೆ ಕುರಿತ ಆದೇಶಕ್ಕೆ ತಡೆ ನೀಡಲಾಗಿದೆ. ಹೈಕೋರ್ಟ್ ಆದೇಶಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ 5, 8, 9 ಮತ್ತು 11ನೇ ತರಗತಿಯ ಬೋರ್ಡ್ ಪರೀಕ್ಷೆ ಏನಿತ್ತಲ್ಲ, ಆ ಬೋರ್ಡ್ ಪರೀಕ್ಷೆ ನಡೆಸೋದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಕೇಳ್ಕೊಂಡಿತ್ತು. ಸೊ ಹೈಕೋರ್ಟ್ನ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಸೊ ಅದರಿಂದಾಗಿ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನೇನೋ ಕೊಟ್ಟಿದೆ. ಜೊತೆಗೆ ಫಲಿತಾಂಶವನ್ನು ಕೂಡ ಪ್ರಕಟಿಸಬಾರದು ಅಂತ ರಾಜ್ಯದ ಶಾಲೆಗಳಿಗೆ ಸೂಚನೆ ನೀಡಿದೆ. ಇನ್ಫ್ಯಾಕ್ಟ್ ಇವತ್ತು ಫಲಿತಾಂಶ ಹೊರಬೀಳಬೇಕಿತ್ತು, ಆದರೆ ಆದೇಶ ಬರುವವರೆಗೂ ಕೂಡ ಕಾಯಿರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಇವತ್ತೇನು ರಿಸಲ್ಟ್ ಅನೌನ್ಸ್ ಆಗಬೇಕಿತ್ತು ಅದನ್ನ ವಿಥಲ್ಡ್ ಮಾಡಲಾಗಿದೆ, ಹೋಲ್ಡ್ ಮಾಡಲಾಗಿದೆ. ಸೊ 5, 8, 9 ಮತ್ತು 11ನೇ ತರಗತಿ ಪರೀಕ್ಷೆಗೆ ಸುಪ್ರೀಂ ತಡೆ ನೀಡಿರುವಂತಹ ಒಂದು ವಿಚಾರ. ಈಗಾಗಲೇ ಪರೀಕ್ಷೆ ಫಲಿತಾಂಶ ಅನೌನ್ಸ್ ಆಗಿದೆಯಲ್ಲ, ಅದನ್ನ ಏನು ಮಾಡಬೇಕು ಅಂತಿರುವಂತಹ ಪ್ರಶ್ನೆ ಈಗ TV9ಗೆ ಮಂಡಳಿ ಅಧ್ಯಕ್ಷೆ ಎನ್ ಮಂಜುಶ್ರೀ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷೆಯವರು 9 o'clockಗೆ ಎಲ್ಲ ಶಾಲೆಗಳಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ತಲುಪಿದೆ ಅಂತ ಮತ್ತೆ ಇವತ್ತು ಬೆಂಚಲ್ಲಿ ಒಂದು ವಿಚಾರಣೆ ಇದೆ ಅಂತ ತಮ್ಮ ಗಮನದಲ್ಲಿತ್ತ? ಯಾಕಂದ್ರೆ ಏನಾದರೂ ಆಗ್ಬಹುದು, ತಡೆ ಹಿಡಿಬಹುದು, ಆ ಥರದ್ದು ಏನಾದರೂ ಒಂದು ಮುಂಜಾಗ್ರತೆ ಇತ್ತ ಅದರಿಂದ? ಇಲ್ಲ, ಇದು ಇನ್ಸ್ಟ್ರಕ್ಷನ್ಸ್ ಏನಿದೆ ಇದು ಸರ್ಕಾರದಿಂದ ಅಂದರೆ ಕಮಿಷನರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಇಂದ ಮೊದಲೇ ಹೋಗಿರುವಂಥದ್ದು. 1ರಿಂದ 9ನೇ ತರಗತಿವರೆಗೂ ರಿಸಲ್ಟನ್ನು ಕೊಡಬೇಕಂತ. ಸೊ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಹೆಡ್ ಮಾಸ್ಟರ್ಸು ಕ್ರಮ ವಹಿಸಿದ್ದಾರೆ. ಚುನಾವಣೆ ಗೆಲ್ಲಿಸೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕಾರ್ಯಕರ್ತರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಅವರೆಲ್ಲರೂ ಕೂಡ ಕ್ಲಿಯರ್ ಆಗಿದ್ದಾರೆ, ಎಲ್ಲರೂ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಚುನಾವಣೆ ಗೆಲ್ಸ್ಕೊಳ್ಳೋಕೆ ಏನು ಮಾಡಬೇಕು ಎಲ್ಲ ಮಾಡ್ತೀವಿ. ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತೀವಿ. ಅದು ನಿಮಗೆ ಊಹಾಪೋಹ ಇರುತ್ತೆ, ನನಗೆ ಊಹಾಪೋಹ ಇಲ್ಲ. ನಿಮ್ಮ ಊಹಾಪೋಹ ಬಗ್ಗೆ ನೀವು ಹೇಳಿದ ರೀತಿಲಿ ನಾನು ಚುನಾವಣೆ ಮಾಡೋಕ್ಕಲ್ಲ. ನಾನು ಹೆಂಗೆ ಚುನಾವಣೆ ಮಾಡಬೇಕು ಅದು ನಾನು. ನಿಮಗೆ ಗೊಂದಲ ಇದೆ, ನನ್ನ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೋ ಗೊಂದಲ ಇಲ್ಲ, ಎಲ್ಲ ಕೆಲಸ ಮಾಡ್ತಾರೆ. ಮನೆ ಮನೆ ಭೇಟಿ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರದಲ್ಲಿ ಮಾನ್ಯ NDA ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ, ಅದಕ್ಕಿಂತ ಒಂದು ಮತನಾದರೂ ಸರಿ ಹೆಚ್ಚು ಲೀಡು ನಾನು ಹಾಸನ ವಿಧಾನಸಭಾ. ಈಗ ಹೊಳೆನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣವರು, ಅಭ್ಯರ್ಥಿಯವರ ತಂದೆ. ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ NDA ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ಓಟ್ ಜಾಸ್ತಿ NDA ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ನ ಜವಾಬ್ದಾರಿ.